ಏನಲ್ಲ ಅವ್ರ ಪ್ರತಿವರ್ಷ ನಾನು ಸದಾ ಇದಾಗಿರ್ತೀನಿ, ಚುನಾವಣೆ ಆಗಿರ್ತೀನಿ. ನಾನು ಬಂದಿರೋರಿಗೆಲ್ಲ ವಿಜಯಪುರ ವಂದನೆಗಳು. ನನಗೆ ನಾವೇನು ಸಂಪಾದನೆ ಮಾಡಿ ನಾನು ಜನ ಸಂಪಾದನೆ ಮಾಡ್ತೀನಿ, ಸಾಕು ನನಗೆ. ನಮಗೆ ಎಲ್ಲ ಜನಗಳೇ ನಮ್ಮ ಅಭಿಮಾನಿಗಳು, ಆದ್ಬಿಟ್ರೆ ಇನ್ನೇನೂ ಇಲ್ಲ ನಮಗೆ. ಏನೋ ಒಂಥರ ಖುಷಿ, ನನಗೇನೋ ಒಂಥರ ಖುಷಿ. ನಮ್ಮ ಜಿ ಟಿ ದೇವೇಗೌಡರು ಬಂದಿದ್ದರು, ನಮ್ಮ ಕವೀಶ್ ಗೌಡರು ಬಂದಿದ್ದರು, ನಮ್ಮ BJP ಅರುಣ್ ಬಂದಿದ್ದರು, ಇನ್ನೂ ಮುಖಂಡರುಗಳು ಬಂದಿದ್ದರು, ಫೋರ್ ಸ್ಟೇಜ್ ರಾಜಣ್ಣವ್ರು ಬಂದಿದ್ದರು, ನಮ್ಮ ಕೇರ್ಗಳ್ಳಿ, ಸಾಲುಂಡಿ, ಬರ್ಡಿಕೇತ್ನಳ್ಳಿ, ಅಕ್ಪತ್ತೂರೆಲ್ಲ ಬಂದಿದ್ದಾರೆ. ನನಗಿದೇ ಖುಷಿ. ಭೋಗಾದಿ ತ್ಯಾಗರಾಜ್ ಬಂದಿದ್ದರು, ನಮ್ಗೆ ಅದೇನೇ ಖುಷಿ. ಬಂದು ಎಲ್ಲ ಈ ಥರ ಸಹಕರಿಸಿದ್ರೆ ಅದೇನೇ ಖುಷಿ ನಮಗೆ. ಅದೇ ನಮ್ಮ ಸಂಪಾದನೆ ಮಾಡೋದು, ಇನ್ನೇನಿಲ್ಲ. ಅವ್ರ ಪ್ರೀತಿನೇ ಸಂಪಾದನೆ ಮಾಡೋದು ಇಲ್ಲಿ ತನಕ. ವೃದ್ಧಾಶ್ರಮಕ್ಕೆಲ್ಲ ಏನು ಮಾಡಬೇಕು ನಮ್ಮ ಕೈಲಿ ಮಾಡಿದ್ದೀನಿ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಐತೆ, ಅಲ್ಲಿಗೆ ಏನು ಬೇಕೆಲ್ಲ ಮಾಡಿದ್ದೀನಿ. ಏನೋ ನಮ್ಮ ಕೈಲಾದದ್ದು ಮಾಡಿದ್ದೀವಿ. ನಾವೇನು ಯಾವ ರಾಜಕಾರಣಿ ಇಲ್ಲ, ಯಾವ ಇದೂ ಅಲ್ಲ. ಏನೋ ನಾವು ಜನರಲ್, ನಾವು ಒಬ್ಬರು ಅಷ್ಟೇ. ನೀನು ಏನೋ ದೇವ್ರ ಆಶೀರ್ವಾದ ಅದೆಲ್ಲ, ನಮ್ದೇನಿಲ್ಲ. ದುಡ್ಡು ಬೇಕಾದ್ರೆ ಯಾರು ಬೇಕಾದ್ರೆ ಜನ ಸಂಪಾದನೆ ಮಾಡ್ತೀನಿ, ಅದು ಭಾಳ ಕಷ್ಟ. ಇದೀನೇ ನನ್ನ ಸಾಧನೆ. ನನ್ನ ಮಹೇಶ್ ಅಂತ ನಮ್ಮ ಕ್ಲೋಸ್ ಫ್ರೆಂಡು, ನನ್ನ ತಮ್ಮ ಮಹೇಶ್ ಅಂತ, ದೊರೆ ಅಂತ ಎಲ್ಲ ನಮ್ಮ ಕೃಷ್ಣಪ್ಪರು ಪೋಷನ್. ನಮ್ಮ ನೋಡಿ, ಇವರು ನಮ್ಮ ತಂದೆ ಏಜು, ನಮ್ಮ ಫ್ರೆಂಡ್ಶಿಪ್ ಬಂದವ್ರೆ. ನಾವು ಇದನ್ನೇ ಸಂಪಾದನೆ ಮಾಡೋದು, ಇನ್ನೇನಿಲ್ಲ. ಮಧು ಅವರು ಒಂಥರ ಸ್ನೇಹಜೀವಿ. ಪ್ರತಿಯೊಬ್ಬರನ್ನೂ ವಿಶ್ವಾಸ ಸ್ನೇಹದಿಂದ ನೋಡ್ತಾರೆ. ಅವರು ಇಲ್ಲದೆ ಹೋಲಿ ಎಲ್ಲರನ್ನೂ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನವರು ನಮ್ಮವರು ಅನ್ನೋ ಅಭಿಮಾನ ಪ್ರೀತಿಯಿಂದ ಕಾಣೋದ್ರಿಂದ ಇಷ್ಟೊಂದು ಜನ ಅಭಿಮಾನಿಗಳ ಬಳಗ. ಯಾಕೆಂದರೆ ಅವ್ರು ಹೇಳ್ದಂಗೆ ಏನೂ ಇಲ್ದೇ ಬಂದು ಏನೆಲ್ಲ ಮಾಡಬೇಕು ಅಂದಾಗ ಇದಕ್ಕೆ ಅವರ ಸ್ನೇಹ ವಿಶ್ವಾಸ ಪ್ರೀತಿನೇ ಸಂಪಾದನೆ. ಈಗ ಇಷ್ಟು ಯೂಸ್ಗಳು, ಯುವ ನಾಯಕರು ಇವತ್ತು ಯಾರೇ ರಾಜಕೀಯರಾಗಲಿ ಸೆಲೆಬ್ರಿಟಿಗಳಾಗಲಿ ಇಷ್ಟೊಂದು ಒಬ್ಬ ಜನಸಾಮಾನ್ಯ ವ್ಯಕ್ತಿಗೆ ಬಂದು ಈ ಥರ ತುಂಬಿರೋದಿದೆ ಅಭಿಮಾನದಿಂದ ಒಂದು ವಾಲಂಟ್ರಿಯಾಗಿ ಬಂದು ಇಷ್ಟೊಂದು ಗೌರವಿಸ್ತಕ್ಕಂಥದ್ದು ನಾ ಕಣ್ಣಾರೆ ಇಷ್ಟು ವರ್ಷದ ದಿನಗಳಲ್ಲಿ ಇದನ್ನೇ ಕಂಡಿರೋದು. ಮುಂದೆ ಇನ್ನೂ ಅವರು ಒಳ್ಳೆಯ ಹೆಚ್ಚಿನ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಒಂದು ಉನ್ನತ ಒಂದು ಹುದ್ದೆಗೆ ಹೋಗೋಂಥ ಮಧುವನ್ನು ಬೆಳೀಲಿ, ಒಳ್ಳೆಯದಾಗಲಿ ಅಂತ ನಮ್ಮ ಎಲ್ಲರ ಹಾರೈಕೆ. ಈ ಸುತ್ತ ಹತ್ತಳ್ಳಿಗೆ ಯೂತ್ ಐಕನ್ ಅಂತಲೇ ಹೇಳ್ಬೋದು. ಪ್ರತಿ ಒಂದು ಜಾತಿಗೆ ಸೀಮಿತ ಇಲ್ಲ ಇವರು ಮಧು ಅವರು. ನಾನು ಹೇಳ್ತೀನಲ್ಲ, ನಾನು 15 ವರ್ಷದಿಂದ ನೋಡ್ತೀನಿ ಒಡನಾಡದಲ್ಲಿ ಅವ್ರನ್ನ. ಒಂದಳ್ಳಿಗಲ್ಲ 15 ಹಳ್ಳಿಗೂ ಸೀಮಿತವಾಗಿ ಪ್ರತಿಯೊಬ್ಬ ಹುಡುಗ ಬರಲಿ, ಪ್ರತಿಯೊಬ್ಬ ಹಿರೀಕರು ಬರಲಿ, ಅವ್ನು ಮಾಡೋಂಥ ಹೆಲ್ಪು ದುಡ್ಡು ಕಾಸು ಇಂತ ಇಲ್ಲ. ಬರ ನನ್ನ ಮಾತ್ರ ಬಾಯಿ ಅಂದ್ಬಿಟ್ಟು ಅವ್ರ ತಾಯಿ ಇದ್ರು, ಅವ್ರ ತಾಯಿ ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಡ್ತಿದ್ದ ಅಮೌಂಟ್ನ. ಹೋಗ ನಾನು ನಮ್ಮ ತಾಯಿ ಹೇಳಿದ್ದೀನಿ ಈಸ್ಕೊಟ್ಟೋಗ್ಬಿಡೋರು. ಪ್ರತಿಯೊಂದು ಸುಧಾ ಅವನು ಯೂತ್ ಐಕಾನ್. 15 ಹಳ್ಳಿಗೆ ಅವನು ಈಗ ಪಕ್ಷಾತೀತವಾಗಿ ಎಲ್ಲ ಒಂದು ಪಕ್ಷದಿಂದ ಕಾಂಗ್ರೆಸ್ಸಿಂದ ಬಂದವರೆ, JDS ಇಂದ ಬಂದವರೆ, BJP ಇಂದ ಬಂದರೆ. ಯುವ ಘಟಕದಲ್ಲಿ ನಾನು ನೋಡೇ ಇರಲಿಲ್ಲ. ನಾನು ಬಂದ್ಬಿಟ್ಟು ಗಾಡಿ ವೆಹಿಕಲ್ಗಳು ನೋಡ್ಬಿಟ್ಟು ಯಾರೋ ರಾಜಕಾರಣಿಗಳು ಬಂದಿರ್ಬೋದು, ಯಾರೋ ಒಬ್ಬ MLC ಲೆವೆಲಲ್ಲಿ ಯಾರೋ ಬಂದು ಲೀಡ್ರ್ ಬಂದು ಸನ್ಮಾನ ಮಾಡ್ತಾ ಇರ್ಬೇಕು ಅಂತ ನೋಡಿದೆ. ಅಲ್ಲಿ ನೋಡ್ರಿ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಸುಧಾ ನಮ್ಮ 20 ಹಳ್ಳಿಗೆ ಯೂತ್ ಐಕನ್ ಅಂದರೆ ಮಧು ಅವರು. ಮಧು ಅವ್ರಿಗೆ ನೆಕ್ಸ್ಟು ಯಾವುದೇ ರಾಜಕಾರಣ ಪಕ್ಷದಿಂದ ಟಿಕೆಟ್ ತರಲಿ, ಸ್ಥಳೀಯವಾಗಿ ಒಂದು ಕಾರ್ಪೊರೇಟ್ ಎಲೆಕ್ಷನ್ನ ನಾವು ನಿಂತು ಬೆಂಬಲ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ಅಂತ ಇಲ್ಲಿ ಜನ ಸೇರೋಲ್ಲ. ಅದೇ ಸಾಕ್ಷಿ. ಮುಂದೆ ಅವರು ಪಕ್ಷದಲ್ಲಿ ಟಿಕೆಟ್ ತಗೊಬರಲಿ, ಅವರೇ ಯುವ ಮುಖಂಡರಲ್ಲಿ ಯೂತ್ ಐಕನ್ ಅಂದರೆ ಅವರೇ ನಾನು ನೋಡ್ತಾ ಇದ್ದೀನಿ. ಅದರಿಂದ ಅವ್ರಿಗೆ ಶುಭವಾಗಲಿ. ಮಧು ಅವ್ರಿಗೆ ನೆಕ್ಸ್ಟು ಮುಂದೆ ಭವಿಷ್ಯ ಕೊಟ್ಟು ಮುಂದೆ ರಾಜಕಾರಣವಾಗಿ ಬೆಳೀಲಿ, ವ್ಯಕ್ತಿತ್ವವಾಗಿ ಎಲ್ಲ ಥರನೂ ಸಪೋರ್ಟು ಜನಗಳಿಗೆ ಸಪೋರ್ಟ್ ಮಾಡ್ತಾರೆ ಮಧು ಅವರು, DK ಅವರು. ಮುಂದೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ಬೇಕು ಅವ್ರಿಗೆ, ಮಧು ಅವ್ರಿಗೆ. ಇಡೀ ಏನು ಬೈದೀವಿ ಇದಲ್ಲ, ಇನ್ನೂ ದೊಡ್ಡದಾಗಿ ಕೊಡ್ಬೇಕು ನಮ್ಮ ಯುವಕರು, ಫ್ರೆಂಡ್ಸಲ್ಲಿ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ ನಾನು ಅದನ್ನು ಮಧು ಅವ್ರಿಗೆ.